ಬೆಂಗಳೂರಿನಲ್ಲಿ 7 ಕೋಟಿ ರಾಬರಿ ಕೇಸ್ನ ದೊಡ್ಡ ಸುದ್ದಿ ಇದೆ. ಖಾಕಿ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ದರೋಡೆಕೋರರ ಮತ್ತೊಂದು ಸಿಸಿಟಿವಿ ಫುಟೇಜ್. ನವೆಂಬರ್ 17ರಂದು ಅಂದ್ರೆ ದರೋಡೆ ನಡೆಯುವ 2 ದಿನಕ್ಕೂ ಮುನ್ನ ಬಾರ್ಗೆ ಬಂದಿದ್ರು ದರೋಡೆಕೋರರು. ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಆರೋಪಿಗಳು ಓಡಾಡಿದ್ದಾರೆ. ಸಿದ್ದಾಪುರ ಪೊಲೀಸರ ಸಿಸಿಟಿವಿ ತಪಾಸಣೆಯ ಸಂದರ್ಭದಲ್ಲಿ ಇದು ಗೊತ್ತಾಗಿದೆ. ಆ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ನವೆಂಬರ್ 17ನೆಯ ತಾರೀಕಿನ ಸಿಸಿಟಿವಿ ಫುಟೇಜ್ ಇದು. ಖದೀಮಾ 1, ಖದೀಮಾ 2 ಹಲವು ಕಡೆಗಳಲ್ಲಿ ಈ ಆರೋಪಿಗಳು ಸುತ್ತಾಡಿದ್ದಾರೆ. 2 ದಿನ ಮೊದಲು ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಸ್ಕೆಚ್ ಹಾಕ್ತಾರೆ. ಎಲ್ಲೆಲ್ಲಿ ಸಿಸಿಟಿವಿ ಇದೆ, ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ, ಪಕ್ಕಾ ರೇಖಿ ಮಾಡ್ಕೊಂಡಿರ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ. ಆರೋಪಿಗಳ ದೃಶ್ಯ ಇದು. ನವೆಂಬರ್ 17ಕ್ಕೆ ಡೈರಿ ಸರ್ಕಲ್ ಸುತ್ತಮುತ್ತ ಈ ಖದೀಮರು ಸುತ್ತಾಡಿದ್ದಾರೆ. ಜೊತೆಗೆ ಬಾರ್ಗ್ ಹೋಗ್ತಾರೆ. ಯಾಕೆ ಸುತ್ತಾಡಿದ್ದು ಅಂತಂದ್ರೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ, ಜಾಗವನ್ನ ಹುಡ್ಕೋದಿಕ್ಕೆ. ಎಲ್ಲಿ ಸಿಸಿಟಿವಿ ಫುಟೇಜ್ಗಳು ಇಲ್ಲ ಆ ಜಾಗವನ್ನೇ ಇವರು ಆಯ್ಕೆ ಮಾಡ್ಕೊಂಡಿರೋದು. 7 ಕೋಟಿ ರಾಬರಿ ರಹಸ್ಯವನ್ನ ಬೆನ್ನು ಹತ್ತಿದೆ ಖಾಕಿ. ಈ ಕೇಸ್ನ ಆರೋಪಿ ಗುರುತು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ 7 ಕೋಟಿ ರಾಬರಿ ರಹಸ್ಯವನ್ನ ಬೆನ್ನು ಹತ್ತಿದ್ದಾರೆ ಪೊಲೀಸರು. ಅದರಲ್ಲಿ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಇವರೇ ಖದೀಮರು ಅಂತ ಸಿಸಿಟಿವಿ ಫುಟೇಜ್ ಹೇಳ್ತಾ ಇದೆ. ಸಿಸಿಟಿವಿ ಹಾಗೂ ಈ ಹಿಂದೆ ಅರೆಸ್ಟ್ ಆದ ಆರೋಪಿ ಫೋಟೋ ಎರಡನ್ನೂ ಹೋಲಿಕೆ ಮಾಡ್ತಾರೆ ಪೊಲೀಸರು. ಈ ಹಿಂದಿನ ಎಟಿಎಂ ರಾಬರಿ ಕೇಸ್ಗಳ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಎಲ್ಲವನ್ನು ತಾಳೆ ಹಾಕಿ ನೋಡ್ತಾ ಇದ್ದಾರೆ ಪೊಲೀಸರು. ರಾಬರಿ ರಹಸ್ಯವನ್ನ ಬೆನ್ನು ಹತ್ತಿದಂತಹ ಖಾಕಿಗೆ ಮಹತ್ವವಾದ ವಿಚಾರ ಗೊತ್ತಾಗಿದೆ. ಅದು ಸಿಸಿಟಿವಿ ಫುಟೇಜ್ನಿಂದಾಗಿ. ಸಿಸಿಟಿವಿ ಹಾಗೂ ಈ ಹಿಂದೆ ಅರೆಸ್ಟ್ ಆದಂತಹ ಆರೋಪಿ ಇಬ್ಬರ ಫೋಟೋವನ್ನ ತಾಳೆ ಹಾಕಲಾಗ್ತಾ ಇದೆ. ಈ 2 ಫೋಟೋ ಹೋಲಿಕೆ ಆಗಿದೆ. ಹಾಗಾಗಿ ಈ ಹಿಂದಿನ ಎಟಿಎಂ ರಾಬರಿ ಕೇಸ್ಗೂ ನಿನ್ನೆ ನಡೆದಂತಹ ರಾಬರಿಗೂ ಹೋಲಿಕೆ ಮಾಡಲಾಗ್ತಾ ಇದೆ. ಆರೋಪಿಗಳು ಒಬ್ರೇನಾ ಅನ್ನೋ ನಿಟ್ಟಿನಲ್ಲಿ ಈಗ ಸಿಕ್ಕಿರುವಂತಹ ಫುಟೇಜ್ನಲ್ಲಿ ಪೊಲೀಸರು ಅದನ್ನ ನೋಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಡೈರಿ ಸರ್ಕಲ್ ಸುತ್ತಮುತ್ತ ಖದೀಮರೇನು ಓಡಾಡಿರ್ತಾರೆ. ಅದರಲ್ಲಿ ಓರ್ವ ಆತನ ಫೋಟೋ ಈ ಸಿಸಿಟಿವಿ ಫುಟೇಜ್ ಜೊತೆ ತಾಳೆ ಆಗ್ತಾ ಇದೆ. ಬಾರ್ಗೆ ಹೋಗ್ತಾರೆ. ಅದಾದ ನಂತರ ಅಲ್ಲಿಂದ ಆಚೆ ಹೋಗ್ತಾರೆ. ಯಾವುದು ಪಕ್ಕಾ ಜಾಗ ಆಗತ್ತೆ, ಸಿಸಿಟಿವಿ ಎಲ್ಲಿಲ್ಲ, ಯಾವ ಟೈಮ್ನಲ್ಲಿ ರಾಬರಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಸ್ಕೇಪ್ ಆಗೋದಿಕ್ಕೆ, ಪ್ರತಿಯೊಂದರ ಬಗ್ಗೆಯೂ ಕೂಡ ಪ್ಲಾನ್ ಮಾಡಿಕೊಂಡೇ ನಿನ್ನೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ಎಕ್ಸ್ಕ್ಲೂಸಿವ್ ಆದಂತಹ ಫುಟೇಜ್ ಅನ್ನ ಗಮನಿಸಿದ್ವಿ. ಈ ಹಿಂದೆ ಎಟಿಎಂ ಕದ್ದಿದ್ದಂತಹ ಆರೋಪಿ, ಅಂದ್ರೆ ಎಟಿಎಂ ನಲ್ಲಿ ಹಣ ಕದ್ದಿದ್ದಂತಹ ಆರೋಪಿ ಜೊತೆಗೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಂತಹ ಆ ಆರೋಪಿಯ ಚಲನವಲನಗಳ ವಿಡಿಯೋಸ್, ಸೊ ಎರಡೂ ಕೂಡ ತಾಳೆ ಆಗ್ತಾ ಇದೆ. ಖಂಡಿತ ವೀಣಾ, ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ 7 ಕೋಟಿ ರಾಬರಿ ಪ್ರಕರಣದಾಗ ತನಿಖೆ ಕೈಗೊಂಡಿರ್ತಕ್ಕಂಥ ಸಿದ್ದಾಪುರ ಪೊಲೀಸರು ಪರಿಶೀಲನೆ ವೇಳೆ 2 CCTVಗಳು ಪತ್ತೆಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ರಾಬರ್ಸ್ ಏನಿದ್ದಾರೆ ಈ ಹಿಂದೆ ಕೂಡ ಬಂದು ರಿಕ್ಕಿ ಮಾಡಿರೋದು ಗೊತ್ತಾಗಿದೆ. ಮುಖ್ಯವಾಗಿ ಏನಂದರೆ ಡೈರಿ ಸರ್ಕಲ್ ಬಳಿ ರಿಕ್ಕಿ ಮಾಡಿರ್ತಕ್ಕಂಥದ್ದು ಮತ್ತು ಬಾರ್ ಒಂದರಲ್ಲಿ ಕೂತು ಅವರೇ ಓಡಾಡಿರ್ತಕ್ಕಂಥ ದೃಶ್ಯಗಳು ಸಹ CCTVಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಇವರೇನಿದ್ದಾರೆ ರಾಬರ್ಸ್ ಏನಿದ್ದಾರೆ ಸಾಕಷ್ಟು ಪ್ರೀ ಪ್ಲಾನ್ಡ್ ಆಗಿ ಸಹ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಸುಮಾರು 1 ವಾರಗಳಿಂದಲೂ ಸಹ ಇವರೆಲ್ಲರೂ ಸಹ ಬಂದು ಎಲ್ಲಿ CCTVಗಳಿಲ್ಲ, ಎಲ್ಲಿ ನಾವು ರಾಬರಿ ಮಾಡಿದ್ರೆ ಸಿಗಾಕೊಳ್ಳೋದಿಲ್ಲ, ಹೇಗೆ ಸಲೀಸಾಗಿ ಎಸ್ಕೇಪ್ ಆಗ್ಬೋದು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡಿದ್ರು. ಅದೇ ರೀತಿ
ಫ್ಲೈಓವರ್ ಕೆಳಗಡೆ ಒಂದು ಟೀ ಅಂಗಡಿ ಇದೆ. ಟೀ ಅಂಗಡಿ ಬಳಿ ಬಂದು ಟೀ ಕುಡಿದು ಅಲ್ಲೆಲ್ಲ CCTV ಇದೆಯಾ, ಫ್ಲೈಓವರ್ ಮೇಲೆ CCTV ಇದೆಯಾ ಅನ್ನೋದ್ರ ವಾಚ್ ಮಾಡ್ತಾರೆ. ಮತ್ತು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಶೋಕ್ ಪಿಲ್ಲರ್ ಬಳಿ ನಡೆದಂತಹ ಅಲ್ಲಿ ಕಾರನ್ನು ಅಡ್ಡಗಟ್ಟಿ ಕರ್ಕೊಂಡು ಹೋಗ್ತಾರೆ ಆ ರಾಬರ್ಸು. ಅಲ್ಲೂ ಸಹ CCTV ಇರೋದಿಲ್ಲ. ಎಲ್ಲ ಕಡೆ ವಾಚ್ ಮಾಡಿರ್ತಕ್ಕಂಥದ್ದು. ಮತ್ತು ಮಧ್ಯಾಹ್ನ ರಾಬ್ರಿ ಮಾಡಿದರೆ ನಾವು ಸಿಟಿಯನ್ನು ಔಟ್ಸ್ಕರ್ಟ್ಗೆ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ CCTV ಫುಟೇಜ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ರಾಬರ್ಸು ಮತ್ತು ಈ ಹಿಂದೆ ಅರೆಸ್ಟ್ ಆಗಿದ್ದಂಥ ರಾಬರ್ಸ್ ಕೂಡ ಫೋಟೋಗಳು ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದು. ಪೊಲೀಸರು ಈ ಶಂಕಿತ ಅವರ ಚಹರೆಯನ್ನು ಈಗಾಗಲೇ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲ ಜಂಕ್ಷನ್ಗಳಲ್ಲಿ ಅಂದರೆ ಬೆಂಗಳೂರಿನಾದ್ಯಂತ ಇರತಕ್ಕಂಥ ಎಲ್ಲ ಔಟ್ಸ್ಕರ್ಟು, ಚೆಕ್ ಪೋಸ್ಟ್ಗಳು ಎಲ್ಲ ಕಡೆನೂ ಸಹ ಆ CCTV ಫುಟೇಜ್ಗಳು ಮತ್ತು ಈ ಹಿಂದೆ ಅರೆಸ್ಟ್ ಆಗಿದ್ದಂಥ ಫೋಟೋಗಳನ್ನು ಎಲ್ಲವನ್ನ ಕಳಿಸಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಈ ಹಿಂದೆ ಕೇಸ್ಗಳ ಮಾಹಿತಿ ಕಲೆ ಹಾಕಿ ಈ ರಾಬರ್ಸನ್ನು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಬೈರತಿ ಕಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು, ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇನೋವಾ ಹೋಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಕಡೆ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಸೀಮನ್ ಕುಮಾರ್ ಸಿಂಘೆ ಸಹ ರಾತ್ರಿ 11:30-12 ಗಂಟೆವರೆಗೂ ಸಹ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೇ ಕೂತು ತನಿಖೆಯ ಮಾಹಿತಿ ಪಡಿತಾ ಇದ್ರು. ಮತ್ತು ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದರೆ ರಾಬರ್ಸು 2-3 ವೆಹಿಕಲ್ಗಳನ್ನು ಯೂಸ್ ಮಾಡಿದ್ದಾರೆ ಕೃತ್ಯ ನಡೆದ ನಂತರ ಹಣವನ್ನು ಶಿಫ್ಟ್ ಮಾಡೋದಕ್ಕೆ ಅನ್ನೋ ಗೊತ್ತಾಗ್ತಾ ಇದೆ. ಸದ್ಯ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ CCTVಯಲ್ಲಿ ಅವರಿಬ್ಬರೂ ಸಹ ಬಂದು ರಿಕ್ಕಿ ಮಾಡಿ ಹೋಗಿರೋದು 17ನೇ ತಾರೀಕು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.